ಹಾಯ್ ಫ್ರೆಂಡ್ಸ್, ಇದು ನಂದು 2ನೇ ವ್ಲಾಗ್ ಆಗಿರುತ್ತೆ. ಇವತ್ತು ಶುಕ್ರವಾರ ಬೆಳಗ್ಗೆ ರಾಘವೇಂದ್ರ ಸ್ವಾಮಿಗಳಿಗೆ ಕೈ ಮುಗಿದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ವಾಂಗಿಬಾತ್ ಗೊಜ್ಜು ಮನೇಲೇ ಪುಡಿ ಏನು ಮನೇಲಿ ಮಾಡ್ಕೊಳ್ಳಲ್ಲ, ಅಂಗಡಿಯಿಂದ ತಂದಿದ್ದು. ವಾಂಗಿಬಾತ್ ಮಾಡಿದ್ದಾಯಿತು. ಆಮೇಲೆ ಇವತ್ತು ಓಟ್ ಹಾಕೋದಿತ್ತಲ್ಲ, ಎಲೆಕ್ಷನ್ ಇತ್ತು ಅಂತ ಅಪ್ಪ ತೋಟಕ್ಕೆ ಹೋಗೋಕ್ಕೆ ಮುಂಚೆ ಓಟ್ ಹಾಕ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ರು. ಇಲ್ಲಿಂದ ನಮ್ಮೂರಿ ಸರ್ಕಲ್ ಇದು. ನಮ್ಮೂರದು ಸರ್ಕಲಿಂದ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋದರೆ ಅಲ್ಲೇ ಓಟ್ ಹಾಕೋದು. ಅಪ್ಪನ ಜೊತೆನೇ ಹೋಗೋಣ ಅಂತ ಹೊರಟೆ. ಇದು ನಮ್ಮೂರದು ಸರ್ಕಲ್ಲು. ಇಲ್ಲಿಂದ ಹೋದರೆ ಇನ್ನೇ ಸ್ವಲ್ಪ ಹತ್ರನೇ ಆಗುತ್ತೆ. ಆದರೆ ಅಪ್ಪ ತೋಟಕ್ಕೆ ಹೊರಟಿದ್ರಲ್ಲ, ಹಂಗೆ ಕರ್ಕೊಂಡು ಹೋದರು. ಹೋಗಿ ಓಟ್ ಹಾಕೋಣ ಅಂತ. ಯಾವಾಗಲೂ ಓಟ್ ಹಾಕೋದಾದರೆ ಅಲ್ಲೇ. ಎಲ್ಲರೂ ನೀವೆಲ್ಲ ಓಟ್ ಹಾಕಿದ್ರ ಕಮೆಂಟ್ ಮಾಡಿ. ಇವಾಗ ಓಟ್ ಹಾಕೋಕ್ಕೆ ಸ್ಕೂಲ್ ಹತ್ರ ಬಂದ್ವಿ, ಗೌರ್ಮೆಂಟ್ ಸ್ಕೂಲ್ ಹತ್ರ ಇದೆ. ಯಾವಾಗಲೂ ನಾವು ಇಲ್ಲೇ ಓಟ್ ಹಾಕೋದಿದ್ದು. ನಮ್ಮೂರು ಗೌರ್ಮೆಂಟ್ ಸ್ಕೂಲು. ಫೋನ್ ಒಳಗಡೆ ತಗೊಂಡೋಗಂಗಿರಲ್ವಲ್ಲ, ಅದಕ್ಕೆ ಫಸ್ಟೇ ಆಚೆನೇ ವಿಡಿಯೋ ಮಾಡ್ಕೊಂಡು ಕಾರಲ್ಲಿ ನನ್ನ ಮಗ ಕೂತಿದ್ದ, ಅವನಿಗೆ ಕೊಟ್ಟು ನಮ್ಮ ಅಪ್ಪಾಜಿ ಓಟ್ ಹಾಕಿ ಬರ್ತಿದ್ದಾರೆ. ನಾನು ಓಟ್ ಹಾಕಿ ಬಂದೆ. ಮನೆಗೆ ಬಂದು ಇನ್ನೂ ಅಡುಗೆ ಮಾಡಿರಲಿಲ್ಲ. ಬಂದ ತಕ್ಷಣ ಸೊಪ್ಪೆಲ್ಲ ಹೆಚ್ಚಿ ಬೇಯಿಸೋಣ, ಬೇಳೆ ಎಲ್ಲ ಬೇಯೋಕ್ಕಿಡೋಣ ಅಂಥೇಳಿ ತೊಳಿತಿದ್ದೆ ನೀಟಾಗಿ. ಉಪ್ಪಾಕಿ ತೊಳೆದು ಬೇಯಿಸ್ಕೊಂಡಿದ್ದೀನಿ, ಬೇಯೋಕ್ಕಿಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪಾಕಿ ಬೇಯೋಕ್ಕಿಟ್ಟು ಬೆಂದಮೇಲೆ ಬೆಂದಿದೆ. ಇವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬೋಣ ಅಂತ. ಈರುಳ್ಳಿ ಎಲ್ಲರಿಗೂ ಗೊತ್ತಿರುತ್ತಲ್ಲ, ಬೆಳ್ಳುಳ್ಳಿ, ಕಾಯಿ. ಬಸ್ಸಾರು ಮಾಡೋದು ಅಂದರೆ ಸ್ವಲ್ಪ ಹುರಿದಾಕಿರೂ ನಡೆಯುತ್ತೆ. ನಾನು ಸ್ವಲ್ಪ ಲೇಟಾಗಿತ್ತು ಅಂತ ಹಂಗೆ ಹಾಕಿದೆ. ಕಾಯಿ ಹಾಕಿದ್ದೀನಿ. ಕಾಯಿ ಹಾಕಿ ಸ್ವಲ್ಪ ಕಾಯಿ ಹಾಕಿದ್ಮೇಲೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಆ ಬೇಳೆ ಸೊಪ್ಪು ಎಲ್ಲನೂ ಹಾಕೋಬೇಕು. ಇವಾಗ ಬೇಳೆ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ ಹಾಕಲ್ಲ ನಾವು. ರುಬ್ಕೊಂಡ್ಮೇಲೆ ಒಗ್ಗರಣೆಗೆ ಅದೇ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ, ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲು, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ತಾರೆ, ಬಟ್ ನಾನು ಹಾಕಿರಲಿಲ್ಲ. ಮತ್ತು ರುಬ್ಕೊಂಡಿರ್ತೀವಲ್ಲ ಸೊಪ್ಪು ಬೇಳೆದು, ಅದು ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ, ಬೇಳೆ ಬೇಯಿಸ್ಕೊಂಡಿರೋ ನೀರು ಇರುತ್ತಲ್ಲ ಅದೆಲ್ಲ ಹಾಕಿ ಕುದಿಸ್ಬೇಕು. ಕುದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕಷ್ಟೇ. ಬೇಯಿಸುವಾಗಲೇ ಹಾಕಿರ್ತೀವಲ್ಲ ಉಪ್ಪು. ಚೆನ್ನಾಗಿ ಕುದಿಯುವಾಗ ಸ್ವಲ್ಪ ಹಾಲು ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋದು ಇದೇ ಥರನೇ. ಸ್ವಲ್ಪ ಹಾಲು ಹಾಕಿ ಕುದಿಸ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಮಧ್ಯಾಹ್ನ ಫ್ರೆಂಡ್ ಫೋನ್ ಮಾಡಿ ಸ್ವಲ್ಪ ವಾಕ್ ಹೋಗಿ ಬರೋಣ ಬಾ ಅಂದ್ಲು. ಅದಕ್ಕೆ KEB ರೋಡ್ಗೆ ವಾಕ್ ಅಂತ ಹೋಗ್ತಾಯಿದ್ದೀವಿ. ಇದು ಇವತ್ತಿನ ಪೂರ್ತಿ ದಿನದ ಇದೇ ಆಗಿರುತ್ತೆ. ಮತ್ತು ನಂದು ಹರ್ಬಲ್ ಹೇರ್ ಆಯಿಲ್ ಪ್ರಾಡಕ್ಟ್ ಇರುತ್ತೆ, ಅದನ್ನು ಪ್ಲೀಸ್ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.